ಕೊಡಿ, ನಾನು 100 ರೂಪಾಯಿ ಕೊಡಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ನನ್ನ ವ್ಲಾಗ್. ನಾನು ನಮ್ಮ ಮನೆ ಮ್ಯಾಗ ಅಪ್ಪು. ಇವತ್ತು ವ್ಲಾಗ್ ಶೋ ಮಾಡ್ತಾರೆ ನಮ್ಮ ಮನೆಯಿಂದ. ಯಾರು ಬಂದವ್ರೆ? ಹರ್ಷ ಬಂದವನೆ. ಗೈಸ್ ಯಾಕೆ ಗೊತ್ತಾ ಬಂದಿರೋದು, ನಾವು ನಿನ್ನೆ ನಾವು ಶಾರ್ಟ್ಸ್ ಬಿಟ್ಟಿದ್ದೇವಲ್ಲ ಒಂದು ಮದುವೆ ಬಗ್ಗೆ, ಅದಕ್ಕೆ ಯಾವ ಥರ ಗಡ್ಬೇಕು ಅಂತ ಕೇಳಕ್ಕೆ ಬಂದವನೆ. ನೋಡ್ರಿ ಅಣ್ಣ ಅಮ್ಮ ಹಪ್ಳದೇನೋ ನೋಡ್ತಾವ. ನಮ್ಮ ಅಕ್ಕ ನೋಡ್ರಿ ಹಾಕಿದ್ರಲ್ಲ, ನೋಡ್ರಿ ಗೋಬಿ ಆಗ್ಬಿಟ್ಟೈತಿ. ಇದು ರೋಸ್ ಇದ್ರ ಥರ ಬರುತ್ತೆ. ಇದನ್ನ ಎಣ್ಣೆಲಿ ಹಾಕಿ ಬಟ್ ಇದನ್ನ ಒಣಗಬೇಕು ಇನ್ನೂ ಒಣಗಬೇಕು. ಇದು 2 ರಿಂದ 3 ದಿನ ಚೆನ್ನಾಗಿ ಒಣಗಿಸ್ಬೇಕು. ಆಯ್ಲಿ ವ್ಲಾಗ್ಗೆ. ನಮ್ಮ ಆಗಲೇ ಮೆಂತೆ ಬಾಯಲ್ಲಿ ಮೆಂತೆ ಇದೆ ನೋಡಿ. ಈಗ ಹರ್ಷದ ಇಂಟ್ರೊಡಕ್ಷನ್ ಬರುತ್ತೆ, ಒಂದು ರಿಯಾಕ್ಷನ್ ನೋಡಿ. ಫ್ರೆಂಡ್ ಹರ್ಷ ಅಂತ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಫುಲ್ ಅವನು ವಿಡಿಯೋ ಮಾಡಿದ್ದೀನಿ ಅಂತ ಸುಮ್ಮನೆ ಇದ್ದಾನೆ, ಇಲ್ಲಾಂದ್ರೆ ಹೇಳ್ತಿದ್ದ. ನಮ್ಮಮ್ಮ ಕಾಫಿ ಕುಡಿತವ್ರೆ. ನನಗೆ ಇಲ್ಲಿ ಕ್ಲೀನ್ ಮಾಡಕ್ಕೆ ಬಿಟ್ಟವ್ರೆ ಫ್ರಿಜ್ನ. ಕ್ಲೀನ್ ಮಾಡ್ತಾರೆ ನೋಡ ಫ್ರಿಜ್ನ. ಇದು ಆಫ್ ಮಾಡಕ್ಕ ಇಷ್ಟು ದಿನ ಎಲ್ಲ ಗಲೀಜ್ ಮಾಡಿ ಇಟ್ಟಿದ್ದ, ಅದಕ್ಕೆ ಇವಾಗ ಅವನಿಗೆ ಕ್ಲೀನ್ ಮಾಡೋಕ್ಕೆ ಅಂತ ಬಿಟ್ಟಿರೋದು. ನಾವು ಅಮ್ಮ ಏನೋ ಮಾಡ್ತಾರೆ. ಏನು ಮಾಡ್ತಿದ್ಯಾ ಮ್ಯಾಮ್? ಮಶ್ರೂಮ್ ಬಿರಿಯಾನಿ. ನಾವು ಆಂಬುಲೆನ್ಸ್ ಕರೆಸ್ಬೇಕು ಈ ವರಿಕೆ. ಎಸ್ ಅಷ್ಟೇ, ಆಂಬುಲೆನ್ಸ್ ಕರೆಸು. ಇಲ್ಲ ನೆನೆ ಹಾಕಿದ್ದಾರೆ. ಬೇಗ ಫೋನ್ ಮಾಡಿ. ಇಲ್ಲೆಲ್ಲ ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದಾರೆ. ತಿನ್ಬೇಕು ನನ್ನ ಮಗನೇ, ನೀನು ಆಗೈತೆ. ಬರೀ ಯಾವಾಗ ನೋಡಿದ್ರು ಬರೀ ಅದೇ ಹೇಳ್ತದೆ. ನೋಡಿದ್ರು ಅಯ್ಯೋ ಇವ್ರಿಗೆ ಅಡುಗೆ ಮಾಡೋಕ್ಕಲ್ಲ ಬರೀ ಹೇಳ್ತಾರೆ. ನಾನು ಸುಮ್ಮನೆ ಕಾಮಿಡಿ ಮಾಡ್ತೀನಿ. ನಮ್ಮ ಅಮ್ಮ ಇದ್ದೇ ಚೆನ್ನಾಗಿ ಮಾಡ್ತಾರೆ. ನನಗೆ ನಮ್ಮಮ್ಮ ಇಷ್ಟು ದಿವಸ ಮೈಸೂರಲ್ಲಿದ್ದರು ಆಯಿತಾ. ಅವಾಗ ನಾನು ನಮ್ಮಮ್ಮ ಅಡುಗೆನೇ ಮಿಸ್ ಮಾಡಿ ನೋಡಿದ್ದು. ನನ್ನನ್ನಲ್ಲ ನೋಡಿ, ಅಮ್ಮನ ಮಿಸ್ ಮಾಡ್ಕೊಂಡಿಲ್ಲ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ. ಅಡುಗೆ ಇಲ್ಲ ಅಮ್ಮ ಇಲ್ಲೇ ಶುರು ಮಾಡಿದ್ದಾರೆ. ಹಾಕಿದ್ದಾರೆ ನೋಡಿ. ಏನು ಹಾಕಿದ್ದೇವೆ? ತಿಂದಿದ್ದೀನಂತೆ ಫ್ರೆಂಡಿಗೆ ನಮ್ಮ ಅಕ್ಕ ಫ್ರೆಂಡ್ ಜೊತೆ ಮಾತಾಡ್ತಾನೆ ಹರ್ಷದ ಜೊತೆ. ಇದನ್ನೇ ರೆಸಿಪಿ ಬೇಕಾದರೆ ಹೇಳಿ. ಸ್ಮೆಲ್ ಮಾತ್ರ ಗಮ್ಮತ್ತೈತೆ ನೋಡಿ. ಅಮ್ಮ ಅಕ್ಕಿ ಹಾಕ್ತಿದ್ರು, ಮಸಾಲ ಹಾಕ್ತಿದ್ದಾರೆ. ತಿನ್ನೋದಷ್ಟೇ ಬಾಕಿ. ತಿನ್ಬೇಕಾದ್ರೆ ತಿನ್ನೋದೊಂದೇ ಬಾಕಿ ನೋಡಿ. ಗೈಸ್ ಆಯಿತು, ಇನ್ನು ಅಕ್ಕಿ ನೋಡಿದ್ರೆ ಮುಗೀತು. ಇಲ್ಲ ಸುಮ್ಮನೆ ಅವಾಗೆ ಇಡೋದಷ್ಟೇ. ಸ್ವಲ್ಪ ಸ್ಮೆಲ್ ಮಾತ್ರ ಭಾರಿ ಬರ್ತೈತೆ. ಮಶ್ರೂಮ್ ಬಿರಿಯಾನಿ ಮಾಡಿದ್ದಾರೆ. ಬನ್ನಿ ತಿನ್ನೋಣ. ಅಮ್ಮ ಪ್ಲೇಟ್ ಸರ್ವ್ ಮೀ. ಘಮ ಘಮ ಅಂತಿದೆ. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಬನ್ನಿ ತಿನ್ನೋಣ. ನೀವು ಸಾಕು. ಎಷ್ಟೊತ್ತಿಗೆ ಗೊತ್ತಾ ತಿಂತಾ ಇರೋದು? ಟೈಮ್ ನೋಡಿ, 12 ಗಂಟೆಗೆ ತಿಂಡಿ ಕೊಟ್ಟಿದ್ದಾರೆ ನಮ್ಮಮ್ಮ ನಮಗೆ. ಮಮ್ಮಿ ಸ್ನಾನ ಮಾಡ್ಕೊಂಡು ಬಂದ್ರಿ. ಈಗ ಊಟ ಮಾಡಬೇಕು. ಇದಾಗಲೇ 4 ಗಂಟೆ ಐತೆ. ಎಡಿಟ್ ಮಾಡಬೇಕು. ಅಕ್ಕ ಕೆಲಸ ಮಾಡ್ತಾಳಲ್ಲಿ, ನಂದೇ ಎಡಿಟಿಂಗ್ ಮಾಡ್ತಾಳೆ ನಮ್ಮ ಅಕ್ಕ. ಅವಾಗಿಂದ ನಡೀತಾ ಇದೆ. ಅಲ್ಲಿಗೆ ಅವನೇನು ಕೆಲಸ ಮಾಡಲ್ಲ, ಇನ್ನು ಮಿಕ್ಕಿದ್ದೆಲ್ಲ ನಾವೇ ಮಾಡೋದು ಅಂತ ಇವಾಗ ಗೊತ್ತಾಗಿದೆಲ್ಲ. ಬೆಳಗ್ಗೆ ಮಾಡಿದ್ನಲ್ಲ ಮೊಸರು ಬಜ್ಜಿ ಮಾಡೋ ಅಂದ್ರೆ ಮಜ್ಜಿಗೆ ಹುಳಿ ಮಾಡಿಟ್ಟಿದ್ದ. ಅದು ಏನಿದೆ ನೀರ್ ಮಜ್ಜಿಗೆ ಯಾರು ಹಂಗ್ ಮಾಡ್ತಾರ? ಅದು ಏನಾಯ್ತು ಗೊತ್ತಾ, ನಾನು ಏನೋ ತಿಂಗ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ನಾನು ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಫುಲ್ ನೀರ್ ಹಾಕ್ಬಿಟ್ಟಿದ್ದೀನಿ. ಯಾರು ಮಾಡ್ತಾರ? ಅದು ಮೊಸರು ಹಾಕಿದ್ಮೇಲೆ ಯಾರು ಮಾಡ್ತಾರೆ? ನೀವ್ ಹೇಳಿ. ಅದಕ್ಕೆ ಹೇಳಿದ್ರೆ ಇಷ್ಟೋ ತನಕ ಹೇಳಿ, ನೀವೇ ಸುಮ್ಮನೆ ಸೈಕ್ ಮಾಡಕ್ಕೆ. ಸರಿ, ಇವಾಗ ಊಟ ಮಾಡಬೇಕು. ಊಟ ಮಾಡೋಕೆ ಕರ್ಕೊಂಡು ಮಾಡ್ತೀನಿ. ನನಗೆ 100 ರೂಪಾಯಿ ಕೊಡಿ. ನನಗೆ 100 ರೂಪಾಯಿ ಕೊಡಿ.
ಆಯ್ತು ಇಲ್ಲೇ ಅವ್ರನ್ನೇ ಕೇಳ. ಅವ್ರನ್ನೇ ಕೇಳಲ್ವಾ? ಈಗ ಗೇಮ್ ಮಾಡ್ಬೇಕಾದ್ರೆ ನಾನು ಏನ್ ಹೇಳ್ತೀನಿ ಅದು ರಿಪೀಟ್ ಮಾಡ್ಬೇಕು ಅಂದಾಗ ನಾನು ತಪ್ಪಾದ್ರೂ ಹೇಳ್ತೀನಿ ಸರಿ ಆದ್ರೂ ಹೇಳ್ತೀನಿ. ಅಪ್ಪು ಏನಂತ ಹೇಳ್ಬೇಕು? ನಾನು ಹೇಳಿದ್ದೀನಿ ಅವ್ರು ಹೇಳಿದ್ದು ಹೇಳಬೇಕು. ಫಸ್ಟ್ ಬ್ಲಾಗಲ್ಲಿ ಅರ್ಧ ಬ್ಲಾಗ್ ತಪ್ಪು ಅಂದಿರೋದು. ಅವ್ರನ್ನೇ ಕೇಳು ಅಭಿಮನ್ಯು, ಅವ್ರನ್ನೇ ಕೇಳು. ನಾವ್ ಮಾಡಿದ್ದು ಅವ್ರು ಹೋಗಿ ಅಲ್ಲಿ ಶಾರ್ಟ್ಸ್ ಅಲ್ಲಿ ನೋಡ್ಲಿ ತಪ್ಪಿದೆಯಾ ಸರಿ ಇದೆಯಾ, ಯಾರು ಸರಿ ಯಾರು ತಪ್ಪು ಅಂತ. ನಿನ್ನೆ ಶಾರ್ಟ್ಸ್ ಬಿಟ್ಟಿದ್ದೆ, ನಿನ್ನೆ ರಾತ್ರಿ ಶಾರ್ಟ್ಸ್ ಹೋಗಿ ಚೆಕ್ ಮಾಡಿ ಕಮೆಂಟ್ ಮಾಡಿ. ಯಾರು ಸರಿ ಯಾರು ತಪ್ಪು ಕಮೆಂಟ್ ಮಾಡಿ. ಮಮ್ಮಿ ಸರಿ ಇದೆ, ಅಕ್ಕನ ಸರಿ. ನಾನು ಈಗ ಬಾರ ನಾವು ಪಾರ್ಟಿ ಮಾಡಿ ಕೊಡಿ, ನಾನು 100 ರೂಪಾಯಿ ಕೊಡಿ. 100 ರೂಪಾಯಿ. ಆಯ್ತು ಆಯ್ತು ಅವನಿಗೆ 100 ರೂಪಾಯಿ ತಗೊಂಡಿನಿ. ಎಲ್ಲರಿಗೂ 100 ರೂಪಾಯಿ. ಇಲ್ಲ ಇಲ್ಲ ಅಷ್ಟೇ ಗೈಸ್ ಇವ್ರ ಅಮ್ಮ ಮಗ ಬರೀ ಮೋಸ ಗೈಸ್. ನೋಡಿ ನನ್ 300 ರೂಪಾಯಿ ದುಡ್ಡು ಗೈಸ್, ಬರೀ 100 ರೂಪಾಯಿ ಕೊಟ್ಟಿದ್ದಾರೆ. ವರ್ಷಿತಾ ಅಂತ ಹೆಸರು ಗೈಸ್ ಬರೀ 100 ರೂಪೀಸ್ ಅಂತ ಬರ್ತಿದೆ, 300 ರೂಪೀಸ್ ಅಂತ ಬರ್ತಿಲ್ಲ. ಗಾಂಧೀಜಿ ಇದಾರೆ ಬಿಟ್ರೆ ಯಾರ್ದು ಇಲ್ಲ. ನೋಡಿ ನಮ್ಮ ಅಕ್ಕನ ಫೋಟೋನೂ ಇಲ್ಲ ಇದರಲ್ಲಿ. ನೋಡ್ರಿ ಈ ಫೇಸ್ ಕಟ್ಟಿರೋ ಇದೆಯಾ ನೋಡಿ ಅದರಲ್ಲಿ, ಇದೆಯಾ ಇಲ್ಲ ತಾನೆ ಅಷ್ಟೇ. We won the 100 rupees. My mother won the 100 rupees. She Give won me the 100 100 rupees please. Take. Go back. ನಮ್ಮ ಅಮ್ಮದಲ್ಲ. 100 rupees. You go back. Give me 300 rupees. No. Give me 300 rupees. I am the winner. 300 rupees. ಅಷ್ಟೇ ಮುಗೀತು. ಕೇಳ್ಕತ್ತ ನಾಟಕ ಬಂತು. ದಟ್ಸ್ ಇಟ್ ಗೈಸ್. ನೋಡಿ ನಮ್ಮ ಅಪ್ಪ ಬಂದರು. ಲ್ಯಾಪ್ಟಾಪಲ್ಲಿ ಅಪ್ಪ ಇವಾಗ ಬಂದರು, ಅದಕ್ಕೆ ಬ್ಲಾಗ್ ಮಾಡ್ತಾ ಇದ್ದಾರೆ ನಮ್ಮದು. ಸಾರಿ ಗೈಸ್, ನೆನ್ನೆ ಎಂಡ್ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ತುಂಬ ತಲೆನೋವ್ತಿತ್ತು. ಸೊ ಮಲ್ಕೊಂಬಿಟ್ಟೆ. ಲಾಸ್ಟ್ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಎಂಡಿಂಗ್ ಬ್ಲಾಗು. ಸಾರಿ. ಈಗ ಮುಗಿಸ್ತಾ ಇದ್ದೀನಿ ನೋಡಿ. ಸೊ ನಿನ್ನೆ ಬ್ಲಾಗ್ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ನಿಮ್ಮ ಮನೆ ಮಗನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನಡವೆ ನಮ್ಮಮ್ಮ ಅವಳಿಗೆ